ನಮಸ್ಕಾರ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ನಿಮ್ಮೆಲ್ಲರಿಗೂ ವಿಶ್ವವಾಣಿ ಯೂಟ್ಯೂಬ್ ಹೆಲ್ತ್ ಚಾನೆಲ್ಗೆ ಸ್ವಾಗತ. ಡೆಲಿವರಿ ಆಗಬೇಕು ಇಲ್ಲ ಪ್ರೆಗ್ನೆನ್ಸಿ ಆದ ತಕ್ಷಣ ಪೇಷಂಟ್ಸ್ ನಮ್ಮ ಹತ್ರ ಫಸ್ಟ್ ಕೇಳೋದು, ಡಾಕ್ಟ್ರೇ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತಾ, ನನಗೆ ಆ ಪೇಯ್ನ್ ತಡ್ಕೋಬೋದಾ, ನಾನು ಪೇಯ್ನ್ ಕಡಿಮೆ ಆಗೋಕ್ಕೆ ಏನು ಮಾಡ್ಬೋದು. ಇದೆಲ್ಲ ಹಲವಾರು ಪ್ರಶ್ನೆಗಳು ಅವ್ರ ಮನಸ್ಸಲ್ಲಿರುತ್ತೆ. ಸೊ ನಾವೇನು ಮಾಡ್ತೀವಿ, ಅವ್ರಿಗೆ ಒಂದು ಪ್ರಾಪರ್ ಕೌನ್ಸಿಲಿಂಗ್ ಮಾಡ್ತೀವಿ. ನೀವು ಆದಷ್ಟು ನಾರ್ಮಲ್ ಡೆಲಿವರಿಗೆ ನಿಮಗೆ ಹೆಲ್ಪ್ ಆಗೋ ಥರ ನಾವು ವೆಯ್ಟ್ ಜಾಸ್ತಿ ಆಗಬಾರ್ದು, ಒಳ್ಳೆಯ ಆಹಾರ ತೊಗೋಬೇಕು, ಎಕ್ಸಸೈಸ್ ಮಾಡಬೇಕು. ಅಫ್ಕೋರ್ಸ್ ಕಾಂಪ್ಲಿಕೇಶನ್ಸ್ ಇದ್ದು ಪ್ರೆಗ್ನೆನ್ಸಿಲಿ ಬೆಡ್ ರೆಸ್ಟ್ ಹೇಳೋರ್ದು ಬೇರೆ, ಬಟ್ ಎಕ್ಸಸೈಸ್ ಮಾಡಬೇಕು ನೀವು. ಆಮೇಲೆ ಆದಷ್ಟು ನೀವು ಮನೆ ಆಹಾರ ತೊಗೊಳ್ಳಿ. ವೇಟು 8ರಿಂದ 10 kg ಒಳಗೆ ಗೇನಾಗಿ, ಅದಕ್ಕಿಂತ ಜಾಸ್ತಿ ಆಗಬೇಡಿ. ಸೊ ಇದೆಲ್ಲ ಕೆಲವು ಟಿಪ್ಸ್ ಇರುತ್ತೆ, ಅದನ್ನು ನಾವು ಅವ್ರಿಗೆ ಹೇಳ್ತೀವಿ. ಅದಾದಮೇಲೆ ನಾವು ಇನ್ನೊಂದು ಮುಖ್ಯವಾಗಿ ಏನು ಹೇಳ್ತೀವಿ ಅಂದರೆ, ಅವರು ಯೋಗ ಎಕ್ಸಸೈಸಸ್ ಮಾಡಬೇಕು. ಇದರಿಂದ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆದಷ್ಟು ಅವ್ರಿಗೆ ಮುಂದೆ ಲೇಬರ್ಗೆ ಹೆಲ್ಪ್ ಆಗುತ್ತೆ. ಸೊ ಇದು ಒಂದು ಕೂಡ ಅವ್ರಿಗೆ ಒಂದು ಟಿಪ್ ಹೇಳ್ತೀವಿ. ಇದಾದಮೇಲೆ ಪೇಷಂಟ್ಸ್ ನಮ್ಮ ಹತ್ರ ಕೇಳೋದು, ಡಾಕ್ಟ್ರೇ ನನಗೀಗ ಲೇಬರ್ ಪೇಯ್ನ್ ಶುರುವಾಗಿದೆ, ನನಗೆ 100% ಪೇಯ್ನ್ ಇಲ್ದಿದ್ದಂಗೆ ಮಾಡಿ ಅಂತ. 100% ಪೇಯ್ನ್ ಇಲ್ದಿದ್ದಂಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದು ಲೇಬರ್ ಎನಾಲ್ಜೆಸಿಯಾ ಅಂತೀವಿ, ಲೇಬರ್ ಎನೆಸ್ಥೇಷಿಯಾ ಅಂತ ಹೇಳಲ್ಲ. ಸೊ ಲೇಬರ್ ಎನಾಲ್ಜೆಸಿಯಾ ಅಂದರೆ 80% ಪೇಯ್ನ್ ರಿಲೀಫ್ ಇರುತ್ತೆ. ಇದಕ್ಕೆ ನಾವು ಎಪಿಡ್ಯೂರಲ್ ಇಂಜೆಕ್ಷನ್ ಕೊಡ್ತೀವಿ. ಎಪಿಡ್ಯೂರಲ್ ಇಂಜೆಕ್ಷನ್ನು ಅದು ಲೇಬರ್ ಪೇಯ್ನ್ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು 2 to 3 centimeters ಆದಮೇಲೆ ಅವ್ರಿಗೆ ಎಪಿಡ್ಯೂರಲ್ ಎನಾಲ್ಜೆಸಿಯಾ ಕೊಟ್ಬಿಟ್ಟು ಆಮೇಲೆ ಅವರು ಫುಲ್ಲಿ ಡೈಲೇಟೆಡ್ ಆದಾಗ ಅದು ಮುಕ್ಕಕ್ಕೆ ಹೆಲ್ಪ್ ಆಗುತ್ತೆ. ಮಧ್ಯ ನಾವು ಟಾಪಪ್ ಕೊಡ್ತೀವಿ, ಏಕೆಂದರೆ ಯಾವುದೇ ಒಂದು ಹೆಂಗಸಿಗೆ ಲೇಬರ್ ಪೇಯ್ನ್ಸು ಇರೋದು ಆಲ್ಮೋಸ್ಟ್ ಒಂದು 6 to 8 hours ಆ್ಯಕ್ಟಿವ್ ಲೇಬರ್. ಅಫ್ಕೋರ್ಸ್ ಫಸ್ಟ್ 1 to 2 centimeters ಆಗೋ ತನಕ ಪ್ರೀ ಲೇಬರಲ್ಲಿರ್ತಾರೆ, ಆವಾಗ ಅಷ್ಟು ಅವ್ರಿಗೆ ಪೇಯ್ನ್ ಇರಲ್ಲ. ಬಟ್ 3 centimeters ಮೇಲೆ ನಾವು ಈ ಎಪಿಡ್ಯೂರಲ್ ಎನಾಲ್ಜೆಸಿಯಾ ಕೊಡೋದ್ರಿಂದ ಅವ್ರಿಗೆ ಎಷ್ಟೋ ಮಟ್ಟಿಗೆ ಲೇಬರ್ ಪೇಯ್ನ್ ತಡ್ಕೋಬೋದು. ಬಟ್ 100% ಪೇಯ್ನ್ ರಿಲೀಫ್ ಖಂಡಿತ ಆಗಲ್ಲ. ಆಮೇಲೆ ಮುಕ್ಕುವಾಗ ಲಾಸ್ಟ್ ಸ್ಟೇಜಲ್ಲಿ ಮಗು ತಲೆ ಆಚೆ ಬರುವಾಗ ಮುಕ್ಕುವಾಗ ಅವ್ರಿಗೆ ಫೋರ್ಸಸ್ ಬೇಕಾಗತ್ತೆ. ಕೆಲವೊಮ್ಮೆ ನಾವು ಅವ್ರಿಗೆ ಫೋರ್ಸೆಪ್ಸ್ ಕೂಡ ಹಾಕ್ತೀವಿ, ವ್ಯಾಕ್ಯೂಮ್ ಕೂಡ ಹಾಕ್ತೀವಿ. ನಮ್ಮ ಸೆಂಟರಲ್ಲಿ ನಾವು ತುಂಬ ಎಪಿಡ್ಯೂರಲ್ ಎನಾಲ್ಜೆಸಿಯಾ ಕೊಡ್ತೀವಿ. ಆದಷ್ಟು ನಾರ್ಮಲ್ ಡೆಲಿವರಿಗೆ ತುಂಬ ಟ್ರೈ ಮಾಡ್ತೀವಿ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಪ್ರಾಬ್ಲಮ್ಸ್ ಇದ್ದಿರ್ಬೋದು, ಲೈಕ್ ಬಿಗ್ ಬೇಬಿ ಇಲ್ಲ ಇನ್ನೇನು ಹೈ ರಿಸ್ಕು, IVF ಕನ್ಸೆಪ್ಷನ್ಸು, BP ಇಲ್ಲ ಶುಗರ್ಸ್, ಹಿಂಗೆ ಜಾಸ್ತಿ ಇದ್ದ ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳಿಗೆ ಕಾರಣಾಂತರಗಳಿಂದ ಸಿಸೇರಿಯನ್ ಮಾಡಬೇಕಾಗುತ್ತೆ. ಬಟ್ ಆದಷ್ಟು ನಮ್ಮಲ್ಲಿ ನಾವು ನಾರ್ಮಲ್ ಡೆಲಿವರಿನ ಪ್ರಮೋಟ್ ಮಾಡ್ತೀವಿ, ಯಾಕೆ ಅಂದರೆ ಇದು ನ್ಯಾಚುರಲ್ ಲೇಬರ್. ಆ್ಯಂಡ್ ಪೇಯ್ನ್ ಕೂಡ ಕೆಲವ್ರಿಗೆ ತುಂಬ ಟಾಲರೆಂಟ್ ಇರ್ತಾರೆ. ಸೊ ಯಾರು ಅದು ಟಾಲರೇಟ್ ಮಾಡ್ತಾರೋ ಅವ್ರಿಗೆ ನಾವು ತುಂಬ ಎನ್ಕರೇಜ್ ಮಾಡ್ತೀವಿ. ಎಪಿಡ್ಯೂರಲ್ಲು ಒನ್ ಆಫ್ ದ ಬೆಸ್ಟ್ ಫಾರ್ಮ್ಸ್ ಆಫ್ ಲೇಬರ್ ಎನಾಲ್ಜೆಸಿಯಾ ಅದು. ಇನ್ನು ಎಂಟನಾಕ್ಸ್ ಅಂತ ಇನ್ನೊಂದು ಕೊಡ್ತಾರೆ. ಸೊ ಇದು ಕೂಡ ಲೇಬರ್ ಎನಾಲ್ಜೆಸಿಗೆ ಯೂಸ್ ಮಾಡ್ತಾಯಿದ್ರು, ಬಟ್ ಈಗ ಅಷ್ಟು ಪಾಪ್ಯುಲರ್ ಇಲ್ಲ. ಈಗ ತುಂಬ ಪಾಪ್ಯುಲರ್ ಇರೋದು ಎಪಿಡ್ಯೂರಲ್ ಎನಾಲ್ಜೆಸಿಯಾ. ಸೊ ಈ ಥರ ಮಾಹಿತಿಗಳಿಗಾಗಿ ನೀವು ವಿಶ್ವವಾಣಿ ಹೆಲ್ತ್ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.